ಒಂದು ಸುಂದರ ಊರಿನಲ್ಲಿ ಅಮ್ಮ, ಮಗಳು ಮತ್ತು ತಂದೆ ವಾಸವಾಗಿದ್ದರು. ತುಂಬಾ ಬಡತನ ಜೀವನವನ್ನು ಸಾಗಿಸುತ್ತಿದ್ದರು. ಒಂದು ಹೊತ್ತಿನ ಊಟಕ್ಕೂ ಸಮಸ್ಯೆ ಇತ್ತು. ಪುಟ್ಟ ಹುಡುಗಿ ಶಾಲೆಗೆ ಹೋಗುತ್ತಿದ್ದಳು ಮತ್ತು ಅವರ ತಂದೆ ತುಂಬಾ ಕುಡಿಯುತ್ತಿದ್ದರು. ಮತ್ತೆ ಆ ಪುಟ್ಟ ಹುಡುಗಿ ಮತ್ತು ಅಮ್ಮನಿಗೆ ಹೊಡೆಯುತ್ತಿದ್ದರು. ಯಾವುದೇ ಕೆಲಸವನ್ನು ತಂದೆ ಮಾಡುತ್ತಿರಲಿಲ್ಲ. ಅವರ ತಾಯಿ ಬೆಂಕಿ ಪಟ್ಟಣವನ್ನು ಮಾಡಿ ಜೀವನ ಸಾಗಿಸುತ್ತಿದ್ದರು ಮತ್ತು ಆ ಪುಟ್ಟ ಹುಡುಗಿಯನ್ನು ನೋಡಿಕೊಳ್ಳುತ್ತಿದ್ದರು. ಒಂದು ದಿನ ಅವರ ತಾಯಿ ಅನಾರೋಗ್ಯದಿಂದ ಸಾವನ್ನಪ್ಪಿದರು. ಆ ಪುಟ್ಟ ಹುಡುಗಿ ಊಟಕ್ಕಾಗಿ ತಾನೇ ಬೆಂಕಿ ಪಟ್ಟಣವನ್ನು ಮಾಡಿ ಮಾರುತ್ತಿದ್ದಳು. ಅವರ ತಂದೆ ಒಂದು ದಿನ ಆ ಪುಟ್ಟ ಹುಡುಗಿಗೆ, ಹೋಗು, ನನಗೆ ಹಣ ಬೇಕಿದೆ, ನೀನು ಬೆಂಕಿ ಪಟ್ಟಣವನ್ನು ಮಾರಿ ಹಣ ತೆಗೆದುಕೊಂಡು ಬಾ ಎಂದು ಕಳುಹಿಸಿದರು. ಆ ಪುಟ್ಟ ಹುಡುಗಿ ಬೆಂಕಿ ಪಟ್ಟಣವನ್ನು ತೆಗೆದುಕೊಂಡು ಮಾರಲು ಹೊರಟಿತು. ಬೆಂಕಿ ಪಟ್ಟಣವನ್ನು ಯಾರೂ ತೆಗೆದುಕೊಂಡಿಲ್ಲ ಮತ್ತು ಸಂಜೆಯಾಯಿತು. ಪುಟ್ಟ ಹುಡುಗಿ, ಸಂಜೆಯಾಗಿದೆ, ಬೆಂಕಿ ಪಟ್ಟಣವನ್ನು ಯಾರೂ ತೆಗೆದುಕೊಂಡಿಲ್ಲ, ಮನೆಗೆ ಹೋದರೆ ಅಪ್ಪ ಹೊಡೆಯುತ್ತಾರೆ ಎಂದು ಅಲ್ಲೇ ಕುಳಿತುಕೊಂಡಿತು. ಒಂದು ಮನೆಯ ಗೋಡೆಯಲ್ಲಿ ಹೊರಗೆ ಕುಳಿತುಕೊಂಡಿತು. ತುಂಬಾ ಸಂಜೆಯಾಗಿದೆ ಮತ್ತು ತುಂಬಾ ಚಳಿ, ಹಿಮದಿಂದ ಕೂಡಿದೆ. ಪುಟ್ಟ ಹುಡುಗಿ ಚಳಿಯಲ್ಲಿ ನಡುಗುತ್ತಾ ಬೆಂಕಿ ಕಡ್ಡಿಯನ್ನು ಗೋಡೆಗೆ ಉಜ್ಜಿದಳು ಮತ್ತು ಅದರಲ್ಲಿ ಬೆಂಕಿ ಬಂದಿತು. ಪುಟ್ಟ ಹುಡುಗಿಗೆ ಚಳಿಯೆಲ್ಲ ಹೋಯಿತು ಮತ್ತು ಗೋಡೆ ಬೆಂಕಿಯಲ್ಲಿ ಬೆಂದು ಒಡೆಯಿತು. ಒಳಗಡೆ ಚಿನ್ನ, ದ್ರವ್ಯದಿಂದ ಕೂಡಿತ್ತು. ಪುಟ್ಟ ಹುಡುಗಿ ಚಿನ್ನ ಮತ್ತು ದ್ರವ್ಯವನ್ನು ನೋಡಿ ಖುಷಿಪಟ್ಟು ಎಲ್ಲವನ್ನೂ ತನ್ನ ಮನೆಗೆ ತೆಗೆದುಕೊಂಡು ಹೋಗಿ ಖುಷಿಯಿಂದ ಇದ್ದಳು. ಈ ಕಥೆಯ ಸಾರಾಂಶ: ಎಲ್ಲರಲ್ಲೂ ಒಂದು ದಿನ ಖುಷಿಯ ದಿನ ಬರುತ್ತದೆ. Please subscribe my channel.